ಏನಪ್ಪ ಇವತ್ತು ಈ ಕ್ರಿಕೆಟ್ ಒಂಥರ ಸಂಭ್ರಮ. ನಿನ್ನೆಯಿಂದನೂ ಇಲ್ಲಿ ಯಾವತ್ತೂ ಅಷ್ಟೊಂದು ಗಾಡಿಗಳು ನಿಂತಿರಲ್ಲ. ನನಗೊಂದು ಬಹಳ ಖುಷಿ ಆಯಿತು. ಮೊದಲನೇದಾಗಿತ್ತು ನಡಿಬೇಕಾದ್ರೆ ನಮ್ಮ ಸೋಮು, ಜಗನ್ನು, ಚಿನ್ನು ಮತ್ತು ನಮ್ಮ ಶರತ್ತು ಎಲ್ಲರೂ ನಡೆಸಬೇಕು ಅಂದರು. ನಾನು ಹೇಳ್ದಪ್ಪ ಏನೇ ಆಗಲಿ ಗಲಾಟೆಗಳಿಲ್ದಿರ ನಡೆಸ್ಕೊಡೋದಿದೆ, ನನ್ನೇನು ಅಭ್ಯಂತರ ಇಲ್ಲ ಹೇಳಿದೆ. ಅದೇ ರೀತಿ ಬಹಳ ಅತ್ಯುತ್ತಮವಾಗಿ ನಡೆಸ್ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಯಾರ್ಯಾರು ಇದರಲ್ಲಿ ಭಾಗಿಯಾಗಿ ಮಣಿ ಆಗ್ಬೋದು, ಸಂದೀಪ್ ಆಗ್ಬೋದು, ಇನ್ನು ಯಾರ್ಯಾರಿದ್ರು ಎಲ್ಲ ನಮ್ಮ ಯುವಕರಿಗೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ದ. ಇನ್ನೊಂದೇನಪ್ಪ ಅಂದರೆ ನೆಕ್ಸ್ಟ್ ನಾನು ಆಡಿಸ್ಬೇಕಂತಿರೋದು 19 ವರ್ಷದ ಒಳಗಡೆ ಇರುವಂಥವ್ರು ಜಿಲ್ಲೆ ಲೆವೆಲಲ್ಲಿ ಆಡಿಸ್ಬೇಕು ಅನ್ನೋದು. ಯಾಕಂದರೆ ಹುಡುಗರು ಆಡಿದಾಗ ನೆನ್ನೆ ನೋಡಬೇಕಾಗಿತ್ತು, ಶೀಲೆ ಚಪ್ಪಾಲೆ ಭಾಳ ಚೆನ್ನಾಗಿತ್ತು. ಪ್ರೈಸ್ ಮಣಿನೂ ಇನ್ನೊಂದು ಸ್ವಲ್ಪ ಹೈ ಮಾಡಿ ಒಂದು ಸ್ವಲ್ಪ ಲೈವ್ ಬರೋ ಥರ ಮಾಡಬೇಕಂತ ನಮ್ಮ ಶರತ್ತು ಮತ್ತು ಸೋಮು, ಜಗನ್ ಇವ್ರಿಗೆಲ್ಲ ಹೇಳ್ತೀನಿ. ನೆಕ್ಸ್ಟು ಬಹಳ ಚೆನ್ನಾಗಿ ನಡೆಸಬೇಕು ಅಂತ ನಮ್ಮ ದೊಡ್ಡವ್ರ ಮಾರ್ಗದರ್ಶನ ತಗೊಂಡು ಸಿ ವಿ ಗೋಪಾಲಣ್ಣ ಅವ್ರಾಗ್ಬೋದು, ರಘುಪತಣ್ಣವ್ರಾಗ್ಬೋದು, ನಮ್ಮ ಮಾಸಿಕರು ಇವ್ರ ಜೊತೆಗೆ ನಮ್ಮ ಮಲ್ಪನಹಳ್ಳಿ ಸೀನನ್ನ ಮೈನು ನಾನು ಮತ್ತೋಗ್ಬಿಟ್ಟಿದ್ದೆ. ಇದು ಆಡಿಸ್ಬೇಕಾದ್ರೆ ಆಯ್ತಪ್ಪ ನೀನು ಏನು ಮಾಡ್ತೀವಿ ಅದ್ರಲ್ಲಿ ನಾನು ಭಾಗಿರ್ತೀನಿ ನಡೆಸು ಅಂತ ಹೇಳಿದ್ರು. ಇವ್ರ ಕಾರಣಾಂತರಗಳಿಂದ ಅವರು ತೃಪ್ತಿನ ಯಾರು ಹೇಳಿರ್ಬೇಕು ಅಂತೆಲ್ಲ ಹೋಗಿದ್ದಾರೆ. ಅವ್ರಿಗೂ ಇದರಲ್ಲಿ ಭಾಗಿಯಾರೋದಕ್ಕೆ ನಾನು ಧನ್ಯವಾದಗಳು ಹೇಳ್ತಾ, ಯೂತ್ಸ್ ಇನ್ನೂ ಹೆಚ್ಚಿನ ಕ್ರೀಡೆಯಲ್ಲಿ ಭಾಗವಹಿಸಬೇಕು. ಒಂದು ಅವಕಾಶ ಏನಾದ್ರು ಸಿಕ್ಕಿದ್ರೆ ಒಂದು ಮ್ಯಾಚ್ ಆಡಿಸಿ ಕಬಡ್ಡಿ ಟೂರ್ನಮೆಂಟ್ ನಡೆಸಬೇಕು ಅಂತ ನಾನು ನಮ್ಮ ರಘುಪತಣ್ಣ ಮತ್ತು ಶರತ್ ಅವರಲ್ಲಿ ಮನವಿ ಮಾಡ್ತೀನಿ. ಇದು ಬಹಳ ಚೆನ್ನಾಗಿರುತ್ತೆ. ಕಬಡ್ಡಿ ಟೂರ್ನಮೆಂಟ್ಗೆ ಡಿಸ್ಟಿಕ್ ಲೆವೆಲ್ ಮಾಡ್ಬೋದು, ಮ್ಯಾಚ್ ಒಂದು ತರಿಸ್ಕೊಟ್ಬಿಟ್ರೆ ಅದಕ್ಕೆ ಆದಂಥ ಬೇರೆ ಬೇರೆಯವರು ಇದ್ದಾರೆ, ಬರ್ತಾರೆ ಕ್ರೀಡೆ ಆಡೋದಕ್ಕೆ. ಇದು ಯಾಕಂದ್ರೆ ಬಹಳ ಒಳ್ಳೆ ಹೈವೇ ಪಕ್ಕದಲ್ಲಿರೋದ್ರಿಂದ ಬಹಳ ಒಳ್ಳೆ ವಾತಾವರಣ ಇದೆ. ನೈಟ್ ಟೈಮ್ ಮಾಡ್ತೀನಿ ಅಂತ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳ್ದ. ಇಲ್ಲಿ ಏನು ಅಡೆತಡೆಗಳಿಂದ ನಡೆಸ್ಕೊಟ್ಟಂತ ನಮ್ಮ ಎಲ್ಲ ಗೆಳೆಯರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.